ಎರಡನೇ ಅಧ್ಯಾಯ ಸಾಂಖ್ಯ ಯೋಗದಲ್ಲಿ ಭಗವಂತನ ಮೊದಲ ಶ್ಲೋಕವನ್ನ ನಾವು ನೋಡಿ ಅರ್ಥ ಮಾಡ್ಕೊಂಡಿದ್ವಿ. ಆತ ಅದಾದ್ಮೇಲೆ ಅರ್ಜುನನಿಗೆ ಯಾವ ರೀತಿಯ ಮಾತುಗಳನ್ನ ಹೇಳ್ತಾನೆ ಅಂತ ಕೂಡ ನಾವು ನೋಡಿದ್ವಿ. ಆ ಟೆಸ್ಟ್ ಅನ್ನ ಅರ್ಜುನ ಪಾಸ್ ಮಾಡ್ತಾನ ಇಲ್ವಾ ಅನ್ನೋದನ್ನ ನಾವ್ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಎರಡನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಿದ್ದಾನೆ, ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಜ್ಞೆ ದ್ರೋಣಂ ಚ ಮಧುಸೂದನ ಇಷುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹವರಿಸೂದನ. ಏನ್ ಈ ಶ್ಲೋಕದ ಅರ್ಥ ಅಂದ್ರೆ, ಅರ್ಜುನ ಕೇಳ್ತಾನೆ, ಶತ್ರು ಸಂಹಾರಕನೇ, ಮಧುಸೂದನನೇ ಅಂದ್ರೆ ಮಧು ಅನ್ನೋ ರಾಕ್ಷಸನ ಸಂಹಾರವನ್ನ ಮಾಡಿದವನೇ, ಪೂಜಾರ್ಹರಾದವರು ಯಾರು ಪೂಜೆಗೆ ಅರ್ಹರಾಗಿರ್ತಾರೋ ಅಂತಹ ಭೀಷ್ಮ ಮತ್ತೆ ದ್ರೋಣರನ್ನ ನಾನು ನನ್ನ ಬಾಣಗಳಿಂದ ಈ ಯುದ್ಧ ಭೂಮಿಯಲ್ಲಿ, ಈ ರಣರಂಗದಲ್ಲಿ ಹೇಗೆ ಪ್ರತಿರೋಧಿಸ್ಲಿ, ಅವರ ವಿರೋಧವನ್ನ ನಾನು ಹೇಗೆ ಮಾಡ್ಲಿ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಈ ಪ್ರಶ್ನೆ ತುಂಬಾ ಸಹಜವಾಗಿ ಹೇಳುವಂತಹ ಪ್ರಶ್ನೆ. ಯಾಕಂದ್ರೆ ನಾವು ಕೃಷ್ಣನನ್ನೇ ನೋಡಿದ್ರೆ ಆತ ಯಾವತ್ತಿಗೂ ತನ್ನ ತಾತ ಉಗ್ರಸೇನನ ಮೇಲಾಗ್ಲಿ ಅಥವಾ ತನ್ನ ಗುರುಗಳಾದ ಸಾಂದೀಪನಿ ಮುನಿಗಳ ಮೇಲಾಗ್ಲಿ ಆಕ್ರಮಣ ಮಾಡೋದು ಬಿಡಿ, ಕೆಟ್ಟ ರೀತಿಯಲ್ಲಿ ವರ್ತನೆಯೂ ಮಾಡೋದಿಲ್ಲ, ಅಸಭ್ಯವಾದ ಮಾತುಗಳನ್ನ ಕೂಡ ಆಡೋದಿಲ್ಲ, ಅಗೌರವವನ್ನ ಕೂಡ ಸೂಚಿಸೋದಿಲ್ಲ. ಹಾಗೆ ಕೃಷ್ಣ ತಾನು ನಡ್ಕೊಂಡಿರುವಾಗ ಅರ್ಜುನ ನನಗ್ಯಾಕೆ ಆ ವಿಷಯಗಳನ್ನ ಮಾಡು ಅಂತ ಕೃಷ್ಣ ಹೇಳ್ತಿದ್ದಾನೆ ಅಂತ ಯೋಚನೆ ಮಾಡೋದು ತುಂಬಾ ಸಹಜ. ಯಾಕಂದ್ರೆ ನಾವು ಕೃಷ್ಣನ ಚರಿತ್ರೆಯನ್ನ ನೋಡಿದ್ರೆ ಅಷ್ಟು ಅದ್ಭುತವಾಗಿ ಕೃಷ್ಣ ನಡ್ಕೊಳ್ತಾನೆ. ಆತ ಭಗವಂತ, ಆತನೇ ಎಲ್ಲ ಜ್ಞಾನಗಳಿಗೂ ಆಧಾರ, ಎಲ್ಲ ಜ್ಞಾನಗಳು ಆತನಿಂದಲೇ ಉದಯವಾಗೋದು. ಹಾಗಿದ್ರೂ ಕೂಡ ಆತ ಭೂಮಿಗೆ ಬಂದಾಗ ನಮ್ಮೆಲ್ಲರಿಗೆ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡೋದಿಕ್ಕೆ ಏನ್ ಮಾಡ್ತಾನೆ ಅಂದ್ರೆ, ಸಾಂದೀಪನಿ ಮುನಿಗಳ ಆಶ್ರಮಕ್ಕೆ ಹೋಗ್ತಾನೆ, ಗುರುಕುಲದಲ್ಲಿ ಸೇರ್ಕೊಂಡು ವಿದ್ಯಾರ್ಥಿಯಾಗಿ ವಿದ್ಯೆಯನ್ನ ಕಲಿತಾನೆ. ಆದ್ರೆ ಆತನ ಸ್ಪೀಡ್ ಹೇಗಿತ್ತು ಅಂದ್ರೆ 64 ಕಲೆಗಳನ್ನ, 64 ವಿದ್ಯೆಗಳನ್ನ ಗುರುಕುಲಗಳಲ್ಲಿ ಕಲಿಸೋರು. ಭಗವಂತ ಎಷ್ಟು ಸ್ಪೀಡಾಗಿ ಕಲ್ತ್ಕೊಂಡ ಅಂದ್ರೆ 64 ದಿನಗಳಲ್ಲಿ 64 ವಿದ್ಯೆಗಳನ್ನ ಕಲ್ತ್ಬಿಟ್ಟ. ಹಾಗೆ ಆತ ಗುರುಕುಲದಲ್ಲಿ ಹೋಗಿದ್ದು. ಅದರ ಜೊತೆಗೆ ಆತ ಯಾವಾಗ್ಲೂ ಕೂಡ ರಾಜನೇ ಆಗ್ಲಿಲ್ಲ. ನಾವು ರಾಮಾವತಾರದಲ್ಲಿ ನೋಡಿದ್ರೆ ಕೂಡ ನಮಗೆ ಗೊತ್ತಾಗತ್ತೆ, ಆತನಿಗೆ ರಾಜ್ಯದ ಆಸೆ ಆಗ್ಲಿ, ಅದರ ಮೇಲೆ ಅದನ್ನ ಪಡ್ಕೊಳ್ಬೇಕು ಅನ್ನೋ ಆಕಾಂಕ್ಷೆ ಆಗ್ಲಿ ಇರ್ಲೇ ಇರ್ಲಿಲ್ಲ. ಆತ ವನವಾಸದಿಂದ ಮರಳಿ ಬಂದ ಮೇಲೂ ಭರತನಿಗೆ ಹೇಳಿ ಕಳಿಸ್ತಾನೆ, ನೀನೇ ಇನ್ನೂ ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗೋದಿದ್ರೆ ನಾನು ಖುಷಿಯಿಂದ ನಿನಗೆ ಬಿಟ್ಕೊಡ್ತೀನಿ, ನಾನು ಇಲ್ಲೇ ಇದು ಬಿಡ್ತೀನಿ ಅಂತ ಹನುಮಂತನ ಬಳಿ ಹೇಳಿ ಕಳಿಸ್ತಾನೆ ವನವಾಸ ಮುಗಿಸ್ಕೊಂಡು ಬಂದ್ಮೇಲೂ. ಹಾಗೆ ಭಗವಂತನಿಗೆ ರಾಜ್ಯದ ಆಸೆ ಇರ್ಲಿಲ್ಲ, ರಾಜ ಆಗ್ಬೇಕು ಅನ್ನೋ ಆಸೆ ಆತನಿಗೆ ಇರ್ಲಿಲ್ಲ. ಅದೇ ತರ ಕೃಷ್ಣಾವತಾರದಲ್ಲಿ ಆತ ರಾಜನೇ ಆಗೋದಿಲ್ಲ, ಎಲ್ಲರನ್ನೂ ರಾಜ ಮಾಡ್ತಾನೆ, ತಾನು ಮಾತ್ರ ರಾಜ ಆಗೋದಿಲ್ಲ. ಹಾಗಾಗಿ ಆತ ರಾಜನಲ್ಲ, ರಾಜಾಧಿರಾಜ. ಇನ್ನು ಕಂಸನನ್ನ ಕೊಂದು ಆತ ರಾಜನಾಗ್ಬೋದಿತ್ತು, ಆದ್ರೂ ಕೂಡ ಉಗ್ರಸೇನನ್ನೇ ರಾಜ ಮಾಡ್ತಾನೆ, ತನ್ನ ತಾತನನ್ನೇ ರಾಜ ಮಾಡ್ತಾನೆ. ಹಾಗೆ ತನ್ನ ತಾತನಿಗೆ ರಾಜ್ಯವನ್ನ ಒಪ್ಪಿಸ್ಕೊಟ್ಟಿದ್ಯಾ, ಗುರುಗಳ ಬಳಿ ಹೋಗಿ ಅಷ್ಟು ವಿಧೇಯನಾಗಿ ವಿದ್ಯೆಯನ್ನ ಕಲ್ತ್ಕೊಂಡು ಬಂದಿದ್ಯಾ, ನೀನ್ ಮಾತ್ರ ಹೀಗೆಲ್ಲ ಮಾಡ್ಬಿಟ್ಟು ನಾನ್ ಮಾತ್ರ ಈ ಪೂಜಾರ್ಹರಾದ ನನ್ನ ಗುರುಗಳು ನನ್ನ ತಾತನ ಮೇಲೆ ಯುದ್ಧ ಮಾಡುವಂತ ನೀನ್ ನನ್ಗೆ ಹೇಳ್ಕೊಡೋದು ಎಷ್ಟು ಸರಿ? ಈ ತರ ಡೈರೆಕ್ಟ್ ಆಗಿ ಅರ್ಜುನ ಕೇಳೋದಿಲ್ಲ, ಆದ್ರೆ ಆತನ ಪ್ರಶ್ನೆಯ ಮೂಲ ಇದೆ. ಮುಂದುವರಿಸ್ತಾ ಅರ್ಜುನ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. 5ನೇ ಶ್ಲೋಕದಲ್ಲಿ ಆತ ಹೇಳ್ತಿದ್ದಾನೆ, ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪಿ ಹಲೋಕೆ ಹತ್ವಾರ್ಥ ಕಾಮಾನ್ಸ್ತು ಗುರೂನಿ ಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ನನ್ನ ಗುರುಗಳಂತಹ ಮಹಾನುಭಾವರನ್ನ ಕೊಂದು ಬದುಕೋದಕ್ಕಿಂತ ಈ ಜಗತ್ತಲ್ಲಿ ಭಿಕ್ಷೆಯನ್ನ ಬೇಡಿ ಬದುಕೋದು ಮೇಲು. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನ ಬಯಸೋರಾದ್ರೂ ಕೂಡ ಅವರು ಹಿರಿಯರು. ಅವರನ್ನ ಕೊಂದರೆ ನಾವು ಅನುಭವಿಸುವಂತಹ ಎಲ್ಲ ಭೋಗಗಳಲ್ಲೂ ರಕ್ತ ಅಂಟಿಕೊಂಡಿರುತ್ತೆ ಅಂತ ಅರ್ಜುನ ಹೇಳ್ತಿದ್ದಾನೆ. ಯಾವ ರೀತಿ ಆತ ಯೋಚನೆ ಮಾಡ್ತಿದ್ದಾನೆ ಅಂತ ನಾವು ಗಮನ ಹರಿಸ್ಬೇಕು. ಹಲವಾರು ಜನ ಹೇಳೋದುಂಟು, ಭಗವದ್ಗೀತೆ ಓದಿದ್ರೆ ಎಲ್ಲರೂ ಸನ್ಯಾಸಿಗಳಾಗ್ತಾರಂತೆ, ಅವರಿಗೆ ಜಗತ್ತಿನ ಮೇಲೆ ಆಸೆ ಹೊರಟೋಗತ್ತಂತೆ ಅಂತ. ಅದಕ್ಕೆ ಈ ಶ್ಲೋಕದಲ್ಲಿ ಅರ್ಜುನ ಏನ್ ಹೇಳ್ತಾನೆ ಅದನ್ನ ನಾವು ಮೊದಲು ಗಮನಿಸ್ಬೇಕು. 2ನೇ ಅಧ್ಯಾಯದಲ್ಲಿ ನಮಗೆ ಸಬೂತ್ ಸಿಕ್ಬಿಡುತ್ತೆ, ಎವಿಡೆನ್ಸ್ ಸಿಕ್ಬಿಡುತ್ತೆ ಭಗವದ್ಗೀತೆಯಲ್ಲಿ ಏನ್ ನಡೆದಿದೆ ನಿಜವಾಗಿ ಅಂತ. ಇಲ್ಲಿ ಅರ್ಜುನ ಹೇಳ್ತಿದ್ದಾನೆ, ನೋಡಿ, ನನಗೆ ಈ ಜಗತ್ತು ಬೇಡ, ನಾನು ವೈರಾಗ್ಯವನ್ನ ತಾಳಿ ಭಿಕ್ಷೆಯನ್ನ ಬೇಡ್ತಾ ಒಬ್ಬ ಸನ್ಯಾಸಿಯ ರೀತಿಯಲ್ಲಿ ಜೀವನ ನಡೆಸ್ಬಿಡ್ತೀನಿ, ನನಗೆ ರಾಜ್ಯ ಯಾವುದೂ ಬೇಡ, ರಾಜ್ಯದ ಲೋಭ ನನಗಿಲ್ಲ. ರಾಜ್ಯದ ಲೋಭ ಇಲ್ದಿರೋದು ಒಳ್ಳೇದೆ, ಆದ್ರೆ ಆತ ಏನ್ ಹೇಳ್ತಿದ್ದಾನೆ, ನನ್ನ ಗುರುಗಳಂತಹ ಮಹಾನ್ ಭಾವರನ್ನ ಕೊಂದು ಬದುಕೋದಕ್ಕಿಂತ ನಾನು ಭಿಕ್ಷೆ ಬೇಡಿ ಬದುಕಿದ್ರೆ ಅದು ಎಷ್ಟೋ ಮೇಲು. ಹಾಗಾಗಿ ನನಗೆ ಈ ಯಾವ ರಾಜ್ಯ, ಯಾವ ಯುದ್ಧಗಳು ಕೂಡ ಬೇಕಾಗಿಲ್ಲ. ಅಕಸ್ಮಾತ್ ನಾನು ಗೆದ್ರೂ ಕೂಡ ಯುದ್ಧದಲ್ಲಿ ಯಾವ ಭೋಗಗಳನ್ನ ನಾವು ಅನುಭವಿಸ್ತೀವೋ ಆ ಎಲ್ಲ ಭೋಗಗಳು ಕೂಡ
ರಂಜಿತವಾಗಿರುತ್ತೆ. ಯಾಕಂದ್ರೆ ಇವರನ್ನ ಕೊಂದು ನಾವು ಆ ಭೋಗಗಳನ್ನ ಪಡ್ಕೊಂಡಿರೋದು ಅಂತ. ಹೀಗೆ ಒಬ್ಬ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಮಾತ್ರ ಯೋಚನೆ ಮಾಡೋದಕ್ಕೆ ಸಾಧ್ಯ. ಇವತ್ತು ನಾವು ನಮ್ಮ ಸುತ್ತ ಜಗತ್ತನ್ನ ನೋಡಿದ್ರೆ ಒಂದಷ್ಟು ಭೋಗಗಳನ್ನ ಪಡ್ಕೊಳ್ಳೋದಕ್ಕೆ, ಕೊಲೆ ಮಾಡೋದಕ್ಕೆ ಯಾರೂ ಹೇಸೋದಿಲ್ಲ. ಅಂತಹ ಕಾಲದಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ. ಕೊಲೆ ಮಾಡಿ ಆದ್ರೂ ಪರವಾಗಿಲ್ಲ, ನಾನು ಜಮೀನನ್ನ, ಆಸ್ತಿಯನ್ನ, ಚಿನ್ನವನ್ನು ಏನೋ ಪಡ್ಕೊಳ್ಬೇಕು ಅಂತ ಜನಗಳು ಕ್ರೂರತೆಯಿಂದ ಎಲ್ಲ ಕ್ರೌರ್ಯಗಳನ್ನ ಎಸೆಯೋದನ್ನ ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ. ನ್ಯೂಸ್ ಚಾನೆಲ್ಗಳಲ್ಲಿ ಪ್ರತಿನಿತ್ಯ ನ್ಯೂಸ್ ಅಲ್ಲಿ ಕೇಳಿಸ್ಕೊಳ್ತಾ ಇದ್ದೀವಿ. ಆದ್ರೆ ಅರ್ಜುನ ನೋಡಿ ಎಷ್ಟು ಒಳ್ಳೆಯ ಮನಸ್ಸು ಆತನದ್ದು ಅಂದ್ರೆ, ನ್ಯಾಯವಾಗಿ ದುರ್ಯೋಧನ ಅವರ ರಾಜ್ಯವನ್ನ ಹಿಂತಿರುಗಿಸಿ ಕೊಡ್ಬೇಕಿತ್ತು, ಅದನ್ನು ಕೊಡೋದಿಲ್ಲ. 5 ಹಳ್ಳಿಗಳನ್ನ ಕೇಳಿದ್ರೆ ಅದನ್ನ ಕೂಡ ಕೊಡೋದಕ್ಕೆ ಸಿದ್ಧನಾಗಿರೋದಿಲ್ಲ ದುರ್ಯೋಧನ. ಹಾಗಿದ್ರೂ ನಾವು ಕಿತ್ಕೊಳ್ಳೋದು ಬೇಡ ಅಂತ ಯೋಚನೆ ಮಾಡೋದು ಅರ್ಜುನ ಮಾತ್ರ. ಯಾಕಂದ್ರೆ ಭಕ್ತರ ಮನಸ್ಸಲ್ಲಿ ಮಾತ್ರ ಹೀಗೆ ಒಳ್ಳೆ ರೀತಿಯ ಯೋಚನೆಗಳು ಬರೋದಕ್ಕೆ ಸಾಧ್ಯ. ಸಜ್ಜನರ ಮನಸ್ಸಲ್ಲಿ ಮಾತ್ರ ಬೇರೆಯವರಿಗೆ ಹಾನಿ ಮಾಡಬಾರದು ಅನ್ನುವಂತಹ ಭಾವನೆಗಳು ಬರೋದಕ್ಕೆ ಸಾಧ್ಯ. ಆದ್ರೆ ಆತ ಯೋಚನೆ ಮಾಡ್ತಿರೋದು ಸರಿನಾ? ಖಂಡಿತವಾಗ್ಲೂ ತಪ್ಪು. ಯಾಕಂದ್ರೆ ಗುರುಗಳಂತಹ ಮಹಾನುಭಾವರು ಅಂತ ಹೇಳ್ತಿದ್ದಾನೆ. ಯಾರು? ಗುರು ದ್ರೋಣಾಚಾರ್ಯರು ಮತ್ತೆ ಅವರ ತಾತನಾದ ಭೀಷ್ಮಾಚಾರ್ಯರು. ಇವರಿಬ್ಬರೂ ಕೂಡ ಮಾಡಿದ್ದು ತುಂಬಾ ಸರಿಯಾಗಿದ್ದಿದ್ರೆ ಭಗವಂತ ಯಾಕೆ ಅವರನ್ನ ಕೌರವರ ಪಕ್ಷದಲ್ಲಿ ಇರಿಸ್ತಿದ್ದ? ಮಹಾಭಾರತ ಭಗವಂತನೇ ಸೂತ್ರಧಾರಿಯಾಗಿ ನಿಂತು ಯಾರು ಎಲ್ಲೆಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡಿ ನಿಲ್ಲಿಸಿದ್ದು. ಹಾಗೆ ಕರ್ಣನನ್ನ, ಗುರು ದ್ರೋಣರನ್ನ, ಭೀಷ್ಮರನ್ನ ಆತ ಪಾಂಡವರ ಪಕ್ಷಕ್ಕೆ ಹಾಕ್ಬಿಡ್ಬೋದಿತ್ತು. ಸೂತ್ರಧಾರಿಯಾದ ಭಗವಂತನಿಗೆ ಅದು ಕಷ್ಟ ಆಗ್ತಿರ್ಲಿಲ್ಲ. ಆದ್ರೂ ಯಾಕೆ ಮಾಡ್ದ? ಕರ್ಣನ ವಿಷಯ ನೋಡೋದಾದ್ರೆ ಆತ ದ್ರೌಪದಿಗೆ ಮಾಡಿದ ಅಪಮಾನಕ್ಕೆ ಆತನಿಗೆ ಜವಾಬು ಸಿಗ್ಬೇಕು ಈ ಯುದ್ಧದಲ್ಲಿ ಅನ್ನೋ ಕಾರಣಕ್ಕೆ ಆತ ಹಾಗೆ ಮಾಡ್ದ. ಜೊತೆಗೆ ಆತನಲ್ಲಿ ಎಷ್ಟು ಕೆಟ್ಟ ಗುಣ ಇತ್ತು ಅಂತ ನಮಗೆ ಆ ದ್ಯೂತದ ಸಂದರ್ಭದಲ್ಲೇ ಗೊತ್ತಾಗತ್ತೆ. ಈ 3 ಜನಗಳ ನಿಜ ರೂಪ ನಮಗೆ ಆ ದ್ಯೂತದ ಸಂದರ್ಭದಲ್ಲೇ ಗೊತ್ತಾಗ್ಬಿಡತ್ತೆ. ಕರ್ಣ ಇಡೀ ಮಹಾಭಾರತದಲ್ಲಿ ದ್ರೌಪದಿಗೆ ಯಾರೂ ಅಪಮಾನ ಮಾಡಿರೋದಿಲ್ಲ. ದ್ರೌಪದಿ ಕರ್ಣನಿಗೆ ಅವಮಾನ ಮಾಡಿದ್ಲು ಸ್ವಯಂವರದಲ್ಲಿ ಅನ್ನುವಂತಹ ತಪ್ಪು ಪರಿಕಲ್ಪನೆಗಳು ನಮಗೆ ಸೀರಿಯಲ್ ಇಂದ ಬಂದಿರುತ್ತೆ. ಆದ್ರೆ ಆ ತರ ಮೂಲ ಮಹಾಭಾರತದಲ್ಲಿ ಏನೂ ಇಲ್ಲ. ಕರ್ಣ ಎತ್ತೋದಕ್ಕೆ ಪ್ರಯತ್ನ ಮಾಡ್ದ, ಆತನಿಗೆ ಎತ್ತೋದಕ್ಕೆ ಆಗ್ಲಿಲ್ಲ ಧನಸ್ಸನ್ನ ಅಂತ ವ್ಯಾಸ ಮಹಾಭಾರತ ಹೇಳೋದು. ಹಾಗಾಗಿ ಆತ ಸೇಡ್ ತೀರಿಸ್ಕೊಳ್ಳೋದಕ್ಕೆ ದ್ರೌಪದಿ ಕೆಟ್ಟ ಮಾತಾಡ್ದ ಅನ್ನೋದನ್ನ ನಾವು ಆ ತರ ಪರಿಕಲ್ಪನೆಯನ್ನ ಇಟ್ಕೊಳ್ಬಾರ್ದು. ಇನ್ನು ದ್ರೌಪದಿಗೆ ವೇಶ್ಯೆ ಅನ್ನುವಂತಹ ಪದವನ್ನ ಕರ್ಣ ಬಳಸ್ತಾನೆ, ಹಾಗೆ ಅಪಮಾನ ಮಾಡ್ತಾನೆ. ಸೀರೆ ಎಳೆಯುವಂತಹ ಐಡಿಯಾನ ದುರ್ಯೋಧನನಿಗೆ ಕೊಡೋದೇ ಕರ್ಣ. ಅಷ್ಟು ಕೆಟ್ಟ ಗುಣವನ್ನ ಆತ ಈ ದ್ಯೂತ ಸಭೆಯಲ್ಲಿ ತೋರ್ಪಡಿಸ್ತಾನೆ. ಇನ್ನು ಭೀಷ್ಮ, ದ್ರೋಣ ಇಬ್ಬರೂ ಕೂಡ ಆ ಸಭೆಯಲ್ಲೇ ಕೂತಿರ್ತಾರೆ. ಆ ಸಭೆಯಲ್ಲಿ ಕೃಪಾಚಾರ್ಯರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಧೃತರಾಷ್ಟ್ರ ಎಷ್ಟು ಹಿರಿಯರು ಕೂತಿದ್ದಾರೆ. ಆದ್ರೂ ವಿದುರನನ್ನ ಬಿಟ್ಟು ಬೇರೆ ಯಾರೂ ಆ ಧರ್ಮದ ಮೇಲೆ ಪ್ರಶ್ನೆಯನ್ನೇ ಮಾಡೋದಿಲ್ಲ. ಈ ಸಿಂಹಾಸನ ನಮಗೆ ಊಟ ಹಾಕ್ತಾ ಇದೆ, ಈ ಸಿಂಹಾಸನ ನಮಗೆ ಭೋಗಗಳನ್ನ ಕೊಡ್ತಾ ಇದೆ, ಅದಕ್ಕೆ ನಾವು ಋಣಿಗಳಾಗಿರ್ಬೇಕು ಅಂತ ಇವರು ತಮ್ಮ ತಮ್ಮ ಧರ್ಮಗಳನ್ನ ನೋಡ್ಕೊಂಡು ಸುಮ್ಮನಾಗ್ಬಿಟ್ರು ಹೊರತು ಒಂದು ಹೆಣ್ಣಿನ ಮೇಲೆ ಆಗ್ತಿರುವಂತಹ ಅಧರ್ಮವನ್ನ ತಡೆಯೋದಿಕ್ಕೆ ಇವ್ರು ಯಾರು ಎದ್ದು ನಿಲ್ಲೂ ಇಲ್ಲ. ವಿದುರ ಮಾತ್ರ ಎದ್ದು ನಿಂತು ಪ್ರಶ್ನೆಯನ್ನ ಮಾಡಿದ್ದು. ಹಾಗಾಗಿನೇ ಶಾಂತಿ ಸಂಧಾನಕ್ಕೆ ಭಗವಂತ ಹೋದಾಗ ವಿದುರನ ಮನೆಗೆ ಹೋಗಿ ಆತಿಥ್ಯವನ್ನ ಸ್ವೀಕಾರ ಮಾಡ್ತಾನೆ ಹೊರತು ಇವ್ರು ಯಾರ ಬಳಿಯೂ ಹೋಗೋದಿಲ್ಲ. ಹಾಗೆ ಅವರೆಲ್ಲ ಪೂಜಾರ್ಹರು ಅಂತ ಹೇಳುವಂತಹ ಮಾತು ಕೂಡ ತಪ್ಪು. ಯಾಕಂದ್ರೆ ಗುರುಗಳಾದವರು, ಹಿರಿಯರಾದವರು ಧರ್ಮದ ಮಾರ್ಗಕ್ಕೆ ಎಲ್ಲರನ್ನು ಕರ್ಕೊಂಡು ಹೋಗ್ಬೇಕು ಹೊರತು ಅಧರ್ಮ ನಡೀತಿರುವಾಗ ಹಾಗೆ ಸುಮ್ಮನೆ ಕೂತು ಅದನ್ನ ನೋಡಬಾರ್ದು. ಎಷ್ಟು ಶಕ್ತಿಶಾಲಿಗಳಿವರು ಇಬ್ರು, ಆದರೂ ಕೂಡ ಒಂದು ಮಾತು ಎತ್ತದೆ ಆ ಸಿಂಹಾಸನಕ್ಕೆ ಬದ್ಧರಾಗಿ ಕೂತು ಬಿಟ್ಟು ತಮ್ಮ ತಮ್ಮ ಧರ್ಮವನ್ನ ಕಾಪಾಡ್ಕೊಳ್ತಾರೆ, ಲೋಕ ಧರ್ಮವನ್ನ ಮರ್ತೇ ಬಿಡ್ತಾರೆ. ಹಾಗಾಗಿ ಅರ್ಜುನ ಹೇಳ್ತಿರೋದು ಸರಿಯಲ್ಲ. ಆತ ಕಂಟಿನ್ಯೂ ಮಾಡ್ತಾ 6ನೇ ಶ್ಲೋಕದಲ್ಲಿ ಹೇಳ್ತಾನೆ, ನ ಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜೀವಿಷಾಮಸ್ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಅವರನ್ನ ಸೋಲಿಸೋದು ಅಥವಾ ಅವರಿಂದ ಸೋಲೋದು, ಎರಡರಲ್ಲಿ ಯಾವುದು ಉತ್ತಮ ಅಂತ ನಮಗೆ ತಿಳಿತಿಲ್ಲ. ನಾವು ಧೃತರಾಷ್ಟ್ರನ ಮಕ್ಕಳನ್ನ ಕೊಂದ್ರೆ ನಮಗೆ ಜೀವಿಸ್ಬೇಕೆಂಬ ಆಸೆನೇ ಇರೋದಿಲ್ಲ. ಆದ್ರೂ ರಣರಂಗದಲ್ಲಿ ಅವರು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಹೀಗೆ ಅರ್ಜುನ ಯೋಚನೆ ಮಾಡ್ತಾನೆ. ಧೃತರಾಷ್ಟ್ರನ ಮಕ್ಕಳು ಹಾಗೆ ಯೋಚನೆ ಮಾಡೋದಿಲ್ಲ. ಅವರು ಬದುಕಿದ್ರೆ ನಾನ್ ಜೀವಿಸೋದಕ್ಕೆ ಆಗೋದಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಇವರು
ಅವರೆಲ್ಲ ಸತ್ತೋದ್ರೆ ನಾವು ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ಸಜ್ಜನರಿಗೂ ದುರ್ಜನರಿಗೂ ಇರುವಂತಹ ವ್ಯತ್ಯಾಸ. ಕಲಿಪುರುಷನ ಅವತಾರವಾದ ದುರ್ಯೋಧನನಿಂದ ನಾವು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತ ಬಾಯಿ ಬಿಟ್ಟು ಹೇಳ್ತಾನೆ, ಸೂಜಿ ಕೊನೆಯಲ್ಲಿ ಇರೋಷ್ಟು ಜಾಗವನ್ನ ಕೂಡ ನಾನು ಪಾಂಡವರಿಗೆ ಕೊಡೋದಿಲ್ಲ, ಅವರು ಬದುಕಿರ್ಬೇಕು ಇಲ್ಲ ನಾನು ಬದುಕಿರ್ಬೇಕು, ಇಬ್ಬರು ಒಟ್ಟಿಗೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ, ಹಾಗೆ ಯುದ್ಧ ಆಗ್ಲೇಬೇಕು ಅಂತ ಹಠ ಹಿಡಿದು ಕೂತದ್ದು ದುರ್ಯೋಧನ. ಆದ್ರೆ ಇಲ್ಲಿ ಅರ್ಜುನ ಹೇಳ್ತಿರೋದು, ಅವರನ್ನ ಕೊಂದ್ಬಿಟ್ರೆ ನಮಗ್ ಬದುಕೋದಕ್ಕೆ ಆಸೆ ಇರೋದಿಲ್ಲ. ಯಾಕಂದ್ರೆ ನಾವು ರಾಜರಾಗೋದಾಗ್ಲಿ, ರಾಜ್ಯವನ್ನ ಆಳೋದಾಗ್ಲಿ, ಭೋಗಗಳನ್ನ ಐಶ್ವರ್ಯವನ್ನ ಎಂಜಾಯ್ ಮಾಡೋದಾಗ್ಲಿ, ಒಂದಷ್ಟು ಜನಗಳ ಜೊತೆ, ನಮ್ಮ ರಿಲೇಟಿವ್ಸ್ ನ ಜೊತೆ, ನಮ್ಮ ಕುಟುಂಬದ ಜೊತೆ, ಆ ಕುಟುಂಬನೇ ಇಲ್ಲ ಅಂದ್ರೆ ಇವೆಲ್ಲ ತಗೊಂಡು ನಾವ್ ಏನ್ ಮಾಡ್ಬೇಕು ಅಂತ ಅರ್ಜುನ ಯೋಚನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಅವರನ್ನ ನಾವು ಸಾಯಿಸ್ಬೇಕಾ, ಅವರಿಂದ ನಾವು ಸಾಯ್ಬೇಕಾ, ಏನೂ ಗೊತ್ತಾಗ್ತಾ ಇಲ್ಲ ಅಂತ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗಿ ಅರ್ಜುನ ನಿಂತು ಬಿಟ್ಟಿದ್ದಾನೆ. ಆದ್ರೆ ಇವಾಗ 2ನೇ ಅಧ್ಯಾಯದಲ್ಲಿ ಅರ್ಜುನನ ಅಷ್ಟು ಮಾತುಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮಾತನ್ನ ಆತ 7ನೇ ಶ್ಲೋಕದಲ್ಲಿ ಹೇಳ್ತಾನೆ. ಕೇವಲ 2ನೇ ಅಧ್ಯಾಯದಲ್ಲಿ ಅಂತ ಮಾತ್ರ ನಾನು ಹೇಳೋದಿಲ್ಲ, ಸಂಪೂರ್ಣ ಭಗವದ್ಗೀತೆಗೆ ಬುನಾದಿಯನ್ನ ಹಾಕೊಟ್ಟಿದ್ದು ಈ 7ನೇ ಶ್ಲೋಕ. ಈ ಶ್ಲೋಕದಲ್ಲಿ ಅರ್ಜುನ ಹೇಳಿದ ಮಾತಿನಿಂದಲೇ ಮುಂದೆ ಭಗವಂತ ಕೊಡುವಂತಹ ಜ್ಞಾನ ನಮ್ಮೆಲ್ಲರಿಗೂ ಸಿಗುವಂತೆ ಆದದ್ದು, ಅರ್ಜುನನನ್ನು ಸೇರಿಸಿ. ಆತ 7ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯತ್ ಶ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಈ ಲೈನ್ ಅನ್ನ ತಾವೆಲ್ಲರೂ ಕೂಡ ನಿಮ್ಮ ಭಗವದ್ಗೀತೆಯಲ್ಲಿ ಹೈಲೈಟ್ ಮಾಡಿಕೊಂಡು ಅಥವಾ ಅಂಡರ್ಲೈನ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂದ್ರೆ ಈ ಲೈನ್ ಅನ್ನ ಆತ ಹೇಳಿರ್ಲಿಲ್ಲ ಅಂದಿದ್ರೆ ಭಗವಂತ ಕೂಡ ಮಾತಾಡ್ತಾನೆ ಇರ್ಲಿಲ್ಲ. ಆತನಿಗೆ ಇನ್ನೊಂದೆರಡು ಚೆನ್ನಾಗಿ ಬೈದು ಬಿಟ್ಟು ಹೋಗಿ ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ಆತ ಮಾತು ಕೇಳಿಸ್ಕೊಳ್ತಿಲ್ಲ ಅಂದ್ರೆ ಹೋಗು ಕಾಡಿಗೆ ಅಂತ ಕಳಿಸ್ಬಿಟ್ಟಿರೋನು. ಯಾಕಂದ್ರೆ ಭಗವಂತ ಕೊಡೋ ಜ್ಞಾನಕ್ಕೆ ಸಿದ್ಧನಾಗಿರ್ಬೇಕು ಮನುಷ್ಯ ಅದನ್ನ ಸ್ವೀಕರಿಸೋದಕ್ಕೆ. ಎಷ್ಟೊಂದು ಜನ ಹೇಳ್ತಾರಲ್ಲ, ನಾನು ಭಗವದ್ಗೀತೆ ಓದ್ತಿದ್ದೀನಿ ಅರ್ಥ ಆಗ್ತಾ ಇಲ್ಲ, ಅಥವಾ ಭಗವದ್ಗೀತೆ ಓದ್ಬೇಕು ಅನ್ಕೊಳ್ತಾ ಇದೀನಿ ಓದೋದಕ್ಕೆ ಆಗ್ತಾ ಇಲ್ಲ, ಒಂದಿನ ಓದ್ತೀನಿ ಆಮೇಲೆ 5-10 ದಿನ ಓದೋದಕ್ಕೆ ಆಗ್ತಿಲ್ಲ. ಯಾಕೆ ಈ ತರ ಅಂದ್ರೆ ನಮ್ಮ ಜೀವಾತ್ಮ ಇದಕ್ಕೆ ಸಿದ್ಧವಾಗಿರೋದಿಲ್ಲ. ಅದನ್ನೇ ಭಗವಂತ ಟೆಸ್ಟ್ ಮಾಡ್ತಾನೆ. ಇಲ್ಲಿ ಕೂಡ ಅರ್ಜುನನನ್ನ ಟೆಸ್ಟ್ ಮಾಡ್ದ. ಆತ ಫೇಲ್ ಆಗ್ಬಿಟ್ಟಿದ್ರೆ, ಆತ ಅಹಂಕಾರದಿಂದ ಸಿಡಿದೆದ್ದು ಬಿಟ್ಟಿದ್ರೆ ಆತ ಹೊರಟು ಹೋಗಿರ್ತಿದ್ದ, ಒಂದ ಕಾಡಿಗೆ ಹೋಗಿರ್ತಿದ್ದ, ಇಲ್ಲ ಅಂದಿದ್ರೆ ಯುದ್ಧ ಮಾಡಿ ಏನೋ ಆಗಿರೋದು. ಆದ್ರೆ ಅರ್ಜುನ ಏನ್ ಮಾಡ್ದ, ತನ್ನ ಅಹಂಕಾರವನ್ನ ಪಕ್ಕಕ್ಕಿಟ್ಟು ಈ ಶ್ಲೋಕದ ಕೊನೆಯ ಸಾಲಿನಲ್ಲಿ ಆತ ಹೇಳ್ತಾನೆ, ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಹೇ ಭಗವಂತ, ನಿನ್ನನ್ನ ನಾನು ಗುರುವಾಗಿ ಸ್ವೀಕರಿಸ್ತೀನಿ, ನಾನು ನಿನ್ನ ಶಿಷ್ಯನಾಗಿ ಮಂಡಿಯೂರಿ ಕೂತು ನಿನ್ನಿಂದ ನೀನ್ ಏನು ಮಾಡು ಅಂತ ಹೇಳ್ತೀಯ ಅದನ್ನ ಮಾಡೋದಿಕ್ಕೆ ಸಿದ್ಧನಾಗಿ ನಾನು ಕೂತು ನಿನ್ನ ಶಿಷ್ಯನಾಗಿ ನಿನ್ನ ಮುಂದೆ ಇದ್ದೀನಿ ತಂದೆ ಅಂತ ಹೇಳಿ ಸಂಪೂರ್ಣವಾಗಿ ಅರ್ಜುನ ಶರಣಾಗ್ಬಿಡ್ತಾನೆ. ಅದಾದ್ಮೇಲೇನೆ ಭಗವಂತ ನಿಜವಾದ ಜ್ಞಾನವನ್ನ ಆತನಿಗೆ ಕೊಡುವುದಕ್ಕೆ ಶುರು ಮಾಡೋದು. ಆತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ, ಕಾರ್ಪಣ್ಯದ ದೋಷದಿಂದ ನನಗೆ ಯಾವ್ದು ಶ್ರೇಯಸ್ಸನ್ನ ತಂದುಕೊಡುತ್ತೆ, ನನಗೆ ಯಾವ್ದು ಶ್ರೇಯಸ್ಸನ್ನ ತರೋದಿಲ್ಲ, ಅದನ್ನ ನಾನು ಗುರುತಿಸೋದಕ್ಕೆ ವಿಫಲನಾಗ್ತಾ ಇದ್ದೀನಿ, ಅದಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ಹಾಗಾಗಿ ನಾನು ನಿನ್ನ ಶಿಷ್ಯ, ದಯವಿಟ್ಟು ನನಗೆ ಮಾರ್ಗದರ್ಶನವನ್ನ ಕೊಡು ಅಂತ ಆತ ಹೇಳ್ತಾನೆ. ನಾವು ಕೂಡ ಮೊದಲು ಇದನ್ನ ಮಾಡ್ಬೇಕು. ಭಗವದ್ಗೀತೆ ಎತ್ಕೊಂಡು ಓದೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಹೇಳಿ ಆತನಲ್ಲಿ ಶರಣಾದ್ರೆ ಅದಾದ ಮೇಲೆ ನಮಗೆ ಭಗವದ್ಗೀತೆ ನಿಜವಾಗಿ ಅರ್ಥ ಆಗೋದಕ್ಕೆ ಶುರು ಆಗತ್ತೆ. ಯಾಕಂದ್ರೆ ಈ ಜ್ಞಾನ ಎಲ್ಲರೂ ಸಿದ್ಧರಾಗೋದಿಲ್ಲ ಸ್ವೀಕರಿಸೋದಕ್ಕೆ. ಅದಕ್ಕೆ ತುಂಬಾ ಜನ್ಮಗಳ ಸಂಸ್ಕಾರ ಬೇಕಾಗುತ್ತೆ, ತುಂಬಾ ಜನ್ಮಗಳ ಪುಣ್ಯ ಇದ್ರೆ ಹೀಗೆ ಭಗವದ್ಗೀತೆಯನ್ನ ಕೈಯಲ್ಲಿ ಎತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಓದ್ಬೇಕು ಅಂದ್ರೆ ಇನ್ನೊಂದಷ್ಟು ಜನ್ಮಗಳ ಪುಣ್ಯ ಬೇಕು. ಓದಿ ಅರ್ಥ ಮಾಡ್ಕೊಳ್ಬೇಕಂದ್ರಂತೂ ಭಗವಂತನ ಅನುಗ್ರಹ, ಆತನ ದಯೆ ಇದ್ರೆ ಮಾತ್ರ ಅದು ಸಾಧ್ಯ ಆಗೋದು. ಹಾಗಾಗಿ ನಾವೆಲ್ಲರೂ ಅನುಗ್ರಹವನ್ನ ಪಡ್ಕೊಳ್ಳೋಣ. ಅದಕ್ಕೆ ಮೊದಲ ಹೆಜ್ಜೆ ಏನು ಅಂದ್ರೆ ಭಗವಂತನಲ್ಲಿ ನಾವೆಲ್ಲರೂ ಅರ್ಜುನನಂತೆ ಶಿಷ್ಯರಾಗಿ ಶರಣಾಗಿ ಸಂಪೂರ್ಣವಾಗಿ ನೀನೇ ದಾರಿಯನ್ನ ತೋರಿಸು ಗೋವಿಂದ ಅಂತ ಆತನಲ್ಲಿ ಹೇಳಿ ಆತನನ್ನ ಗುರುವಾಗಿ ಸ್ವೀಕರಿಸಿದ್ರೆ ಮಾತ್ರ ನಮಗೆ ಭಗವದ್ಗೀತೆ ನಿಜವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇವಾಗ್ಲೇ ನಾವೆಲ್ಲರೂ ಈ ಭಾವವನ್ನ ಮನಸ್ಸಿಗೆ ತಂದುಕೊಳ್ಳೋಣ. ಅರ್ಜುನ ಹೇಳಿದ ಈ ಶ್ಲೋಕವನ್ನ ಪದೇ ಪದೇ ಹೇಳ್ತಾ ಆ ಭಾವ ನಮ್ಮ ಮನಸ್ಸಲ್ಲಿ ನೆಲೆಸೋ ಹಾಗೆ ಮಾಡೋಣ. ಅದಾದ್ಮೇಲೆ ಭಗವದ್ಗೀತೆಯ ನಿಜವಾದ ಸಾರವನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.
ಹರೇ ಕೃಷ್ಣ.